Hello, my dear students. Today we shall learn chapter 3 metals and non-metals. You are able to give example for any substances. Will you please give me an example for substances? You are able to give the examples, but you may not classify them into elements, atoms, or compound or molecules. ನೋಡಿ ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರು ಒಂದು ವಸ್ತುವಿಗೆ ಉದಾಹರಣೆ ಕೊಡಿ ಅಂತಂದರೆ, ವಸ್ತುಗಳಿಗೆ ಉದಾಹರಣೆ ಕೊಡಿ ಅಂತಂದರೆ ತುಂಬ ಉದಾಹರಣೆಗಳನ್ನು ಕೊಡ್ತೀರಿ. ಆದರೆ ಅವುಗಳನ್ನು ಎಲಿಮೆಂಟ್ಸ್ ಯಾವುದು ಕೊಟ್ಟಿರುವಂಥ ಉದಾಹರಣೆಗಳಲ್ಲಿ ನೀವು ಹೇಳಿರ್ತೀರಿ, ಯಾವುದ್ಯಾವುದು ಹೇಳಿರ್ತೀರಿ, ಅದರಲ್ಲಿ ಯಾವುದು ಎಲಿಮೆಂಟ್ ಯಾವುದು, ಕಾಂಪೌಂಡ್ ಯಾವುದು, ಮಾಲಿಕ್ಯೂಲ್ ಯಾವುದು ಅಂತ ಗೊತ್ತಾಗಲ್ಲ. ಅದು ಗೊತ್ತು ಮಾಡ್ಕೋಬೇಕು ಫಸ್ಟ್. ಈಗ ನಾವು ನೋಡಿ, ಎವ್ರಿ ಸಬ್ಸ್ಟೆನ್ಸ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಕಾಲ್ಡ್ ಆಟಮ್, ದಟ್ ಯು ನೋ. ಎವ್ರಿ ಸಬ್ಸ್ಟೆನ್ಸ್ ಯಾವ್ಯಾವುದು, ನೀವು ಯಾವ್ಯಾವುದು ಉದಾಹರಣೆಗಳನ್ನು ಕೊಡ್ತೀರೋ, ಯಾವ್ಯಾವುದು ಎಕ್ಸಾಂಪಲ್ಗಳನ್ನು ಹೇಳ್ತಿರೋ ಅದು. ಎವ್ರಿ ಸಬ್ಸ್ಟೆನ್ಸ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಕಾಲ್ಡ್ ಆಟಮ್, ದಟ್ ಯು ನೋ. ವಾಟ್ ಈಸ್ ಅನ್ ಆಟಮ್? ಹಂಗಂದ್ರೆ ಏನು? ಆ ವಸ್ತುವಿನಲ್ಲಿರುವಂಥ ಸಣ್ಣ ಕಣ, ದಟ್ ಈಸ್ ಆಟಮ್. ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಸಬ್ಸ್ಟೆನ್ಸ್. ಯಾವುದಾರ ವಸ್ತು ನೀವು ಕೊಡುವಂಥ ಉದಾಹರಣೆಗಳು, ನೀವೀಗ ಕೊಡುವಂಥ ಉದಾಹರಣೆಗಳೇನಿದೆ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸಬ್ಸ್ಟೆನ್ಸಸ್ ಮೀನ್ಸ್ ಯಾವುದಾಗಿರ್ಬೋದು, ಎನಿ ಮೆಟೀರಿಯಲ್. Can you give me some examples? Yes, certainly you will give the examples. You are able to give the examples. Yes, ಯಾವುದು ಹೇಳ್ಬೋದು ನೀವು? ವಾಟರ್ ಹೇಳ್ತೀರಿ, ಏರ್, ಸ್ಯಾಂಡ್, ಸಾಯಿಲ್, ಟೇಬಲ್ಲು, ಕುರ್ಚಿಗಳಾಗಿರ್ಬೋದು, ಐರನ್, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಮಿಲ್ಕ್, ಕರ್ಡ್, ಬಟರ್, ಗ್ಲಾಸ್, ಪ್ಲಾಸ್ಟಿಕ್, ವುಡ್ ಆ್ಯಂಡ್ ಸೋ ಆನ್. ನೋಡಿ, ಎಲ್ಲದನ್ನು ನಾನು ಮಿಕ್ಸ್ ಮಾಡಿ ಬರೆದುಬಿಟ್ಟಿದ್ದೀನಿ. ಯಾಕೆಂದರೆ ಇವೆಲ್ಲವೂ ಟೋಟಲ್ ಆಗಿದೆ. ಇವುಗಳು ನೀವು ಕ್ಲಾಸಿಫೈ ಮಾಡೋದನ್ನು ಕಲಿಬೇಕು. ಕ್ಲಾಸಿಫೈ ಮಾಡಿದಾಗ ಈ ಯಾವುದು ಎಲಿಮೆಂಟ್ ಯಾವುದು ಅಂದರೆ, ಆಟಮ್ಮು ಪ್ಯೂರೆಸ್ಟ್ ಫಾರಮಲ್ಲಿರ್ತಕ್ಕಂಥದ್ದು ಎಲಿಮೆಂಟು. ಒಂದು ಟೈಪ್ ಆಫ್ ಆಟಮು ಒಂದೇ ವಸ್ತುವಿನಲ್ಲಿದೆ ಅಂದರೆ ಅದು ಎಲಿಮೆಂಟ್ ಅನ್ನಿಸ್ಕೊಳ್ಳುತ್ತೆ. ನೋಡಿ, ವಾಟರ್, ಏರ್, ಸ್ಯಾಂಡ್, ಸಾಯಿಲ್, ಐರನ್, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್, ಹೈಡ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಮಿಲ್ಕ್, ಕರ್ಡ್, ಬಟರ್, ಗ್ಲಾಸ್. ನೋಡಿ, ಇವೆಲ್ಲ ಎಲಿಮೆಂಟ್ಸ್ಗಳಲ್ಲ, ಒಟ್ಟಾರೆ ಸಬ್ಸ್ಟೆನ್ಸ್ ಅಷ್ಟೇ ಇದು. ಓಕೆ, ಬೇಸಿಕಲಿ ಆಲ್ ದೀಸ್ ಮಟೀರಿಯಲ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್. ಎಲ್ಲದರಲ್ಲೂ ಆಟಮ್ ಇದೆ, ಕೇವಲ ಎಲಿಮೆಂಟಲ್ಲಿ ಮಾತ್ರ ಆಟಮ್ ಇಲ್ಲ. ಆಟಮ್ ಈಸ್ ಪ್ರೆಸೆಂಟ್ ಇನ್ ದಿ ಎಲಿಮೆಂಟ್ ಅಂತದ್ದು ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಅದೊಂದರಲ್ಲೇ ಅಲ್ಲ, ಎಲ್ಲದರಲ್ಲೂ ಇರುವಂಥದ್ದೇ, ಆದರೆ ಬೇರೆ ಬೇರೆ ರೂಪದಲ್ಲಿ ಅದು ಆ ವಸ್ತುವಿನಲ್ಲಿ ಆಟಮ್ ಇರ್ತದೆ. ಓಕೆ, ದೆನ್ ಹೌ ಆರ್ ದ ಆಟಮ್ಸ್ ಪ್ರೆಸೆಂಟ್ ಇನ್ ದ ಥಿಂಗ್ಸ್? ಹೆಂಗಿರ್ತದೆ? ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ವಿ ಹ್ಯಾವ್ ಟು ಕ್ಲಾಸಿಫೈ ದ ಎಬೋವ್ ಸಬ್ಸ್ಟೆನ್ಸಸ್. ಈ ಎಬೋವ್ ಸಬ್ಸ್ಟೆನ್ಸ್ಗಳನ್ನ ಕ್ಲಾಸಿಫೈ ಮಾಡೋಣ. ಓಕೆ, ಅವುಗಳನ್ನ ಏನಂತ ಕ್ಲಾಸಿಫೈ ಮಾಡೋಣ? ಎಲಿಮೆಂಟ್ಸು, ಆಮೇಲೆ ಕೆಲವು ಮಾಲಿಕ್ಯೂಲ್ಸ್ ಇದ್ದಾವೆ, ಕೆಲವು ಕಾಂಪೌಂಡ್ ಇದ್ದಾವೆ. ಓಕೆ, ಇದರಲ್ಲಿ ನೋಡಿ, ವಾಟರ್ H2O ಇದು ಮಾಲಿಕ್ಯೂಲ್ ಆಗುತ್ತೆ, ಅಥವಾ ಕಾಂಪೌಂಡು ಅನ್ಬೋದು. H2O ಮಾಲಿಕ್ಯೂಲು ಆಗುತ್ತೆ, ಕಾಂಪೌಂಡು, ಎರಡು ಒಂದೇ. ಮಾಲಿಕ್ಯೂಲ್ ಅದು ಕಾಂಪೌಂಡ್ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳೋಣ. ನೆಕ್ಸ್ಟು H2O. ಓಕೆ, ಇದು ಎಲಿಮೆಂಟ್ ಅಲ್ಲ, ಮಾಲಿಕ್ಯೂಲ್ ಅಥವಾ ಆ್ಯಂಡ್ ಕಾಂಪೌಂಡ್. ಹೌದು. ಏರ್ ಈಸ್ ಎ ಮಿಕ್ಸ್ಚರ್ ಆಫ್ ಸೋ ಮೆನಿ ಗ್ಯಾಸಸ್. ಇದರಲ್ಲಿ ತುಂಬ ಗ್ಯಾಸಸ್ಗಳೆಲ್ಲ ಇರ್ತಕ್ಕಂಥದ್ದು ಗೊತ್ತಿದೆ. ಇದು ಕೂಡ ಮಿಕ್ಸ್ಚರ್ ಆಗಿದ್ರು, ಇದರಲ್ಲಿ ಬೇರೆ ಬೇರೆ ವಸ್ತುಗಳಿದೆ ಅಂದಮೇಲೆ ಇದು ಮಿಕ್ಸ್ಚರ್ ಆಫ್ ಸೋ ಮೆನಿ ಕಾಂಪೌಂಡ್ಸ್ ಎಲ್ಲ ಇದು ಒಟ್ಟಾರಿದೆ. ಇದು ಎಲಿಮೆಂಟ್ ಅಂತಲೂ ಕರೆಕ್ಟ್ ಬರಲ್ಲ. ಸ್ಯಾಂಡ್ ಅಂದರೆ ಏನು ಅಂದರೆ, ಅದೊಂದು ಕೆಮಿಕಲ್ ಕಾಂಪೌಂಡೆ. SiO2, ಸಿಲಿಕಾನ್ ಡೈಆಕ್ಸೈಡ್ ಇದೆಯಲ್ಲ, SiO2 ಅಂತ ಬರುತ್ತೆ, ಸಿಲಿಕಾನ್ ಡೈಆಕ್ಸೈಡ್, ಅದು ಸ್ಯಾಂಡು. ಸಾಯಿಲಿಗೂ ಸ್ಯಾಂಡಿಗೆ ವ್ಯತ್ಯಾಸ ಏನು? ಸಾಯಿಲ್ ಅಂತಂದರೆ ಅದರಲ್ಲಿ ಬೇರೆ ಬೇರೆ ಕಣಗಳೆಲ್ಲ ಇರ್ಬೋದು. ಸ್ಯಾಂಡ್ ಅಂತಂದರೆ SiO2 ಮಾತ್ರ ಇರುತ್ತೆ. SiO2 ಜೊತೆಗೆ ಬೇರೆ ಎಲ್ಲ ಕಸಕಡ್ಡಿಗಳು, ಗೊಬ್ಬರ ಎಲ್ಲ ಇದ್ದರೆ ಅದು ಸಾಯಿಲ್ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಗೋಲ್ಡ್, ಸಿಲ್ವರ್. ನೋಡಿ, ಇವೆಲ್ಲ ಒನ್ ಕೈಂಡ್ ಆಫ್ ಆಟಮ್ನಿಂದ ಆಗಿರ್ತದೆ, ಅಂದರೆ ಇದು ಎಲಿಮೆಂಟು. ಐರನ್ನು, ಕಾಪರು, ಅಲ್ಯೂಮಿನಿಯಮು, ಗೋಲ್ಡು, ಸಿಲ್ವರು, ಹೈಡ್ರೋಜನು, ಆಕ್ಸಿಜನ್ನು, ಇವೆಲ್ಲ ಎಲಿಮೆಂಟು. ಓಕೆ, ಕಾರ್ಬನ್ ಡೈಆಕ್ಸೈಡ್ CO2 ಅಂದರೆ ಇದು ಕಾಂಪೌಂಡು, ಮಾಲಿಕ್ಯೂಲ್ ಅಥವಾ ಕಾಂಪೌಂಡ್ ಅನ್ಸ್ಕೊಳುತ್ತೆ. ಮಿಲ್ಕಲ್ಲಿ ಗೊತ್ತೇ ಇದೆ. ಮಿಲ್ಕಲ್ಲಿ ಏನಿದೆ? ನೀರಿದೆ, ಪ್ರೋಟೀನ್ಸ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ಮಿಕ್ಸ್ಚರ್ಸ್, ಏರ್ಸ್ ಥರ ಇದು ಒಂದು ಮಿಕ್ಸ್ಚರ್. ಇದು ಎಲಿಮೆಂಟ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮಿಕ್ಸ್ಚರ್ ಆಫ್ ಸೋ ಮೆನಿ ಕಾಂಪೌಂಡ್ಸ್ ಆಗುತ್ತೆ ಇದು. ಕರ್ಡ್ ಅದು ಅಷ್ಟೇ, ಮಿಕ್ಸ್ಚರ್ ಆಫ್ ಸೋ ಮೆನಿ ಕಾಂಪೌಂಡ್ಸ್. ಬಟರ್, ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್. ಗ್ಲಾಸ್
ಅದು ಒಂದು ಕೂಡ ಕಾಂಪೌಂಡೇ, ಒಂದು ಸ್ಪೆಷಲ್ ಕಾನ್ಫಿಗರೇಷನ್ ಇರ್ತದೆ ಅದರಲ್ಲಿ, ಅಂದರೆ ಅದು ಕಾಂಪೌಂಡ್ ಅಂತಲೇ ಅಂದ್ಕೊಳ್ಳಿ. ಪ್ಲಾಸ್ಟಿಕ್ ಕಾಂಪೌಂಡು, ವುಡ್ ಮರ ಅದು ಕೂಡ ಒಂದು ಕಾಂಪೌಂಡೇ, ಪೇಪರು ಅದು ಒಂದು ಕಾಂಪೌಂಡ್ಗಳಿಂದ ಆಗಿರುತ್ತೆ, ಅಂದರೆ ಸೆಲ್ಯುಲೋಸಿಕ್ ಮಟೀರಿಯಲ್ಲು. ಹೀಗೆ ಶುಡ್ ಬಿ ಏಬಲ್ ಟು ಕ್ಲಾಸಿಫೈ ದೆಮ್. ಅಥವಾ ನಿಮಗೆ ಇಫ್ ಯು ಆರ್ ಗಿವನ್ ದ ಕ್ವಶನ್, ಗಿವ್ ಎಕ್ಸಾಂಪಲ್ ಫಾರ್ ಎಲಿಮೆಂಟ್ ಅಂದರೆ ಎಲಿಮೆಂಟ್ಗಳನ್ನು ಹೇಳಕ್ಕೆ ಗೊತ್ತಿರಬೇಕು. ಮಾಲಿಕ್ಯೂಲ್ಸ್ಗಳನ್ನು ಕೇಳಿದರೆ ಮಾಲಿಕ್ಯೂಲ್ಸ್ ಹೇಳಕ್ಕೆ ಬರಬೇಕು. ಕಾಂಪೌಂಡ್ ಅಂತಲೇ ಮಾಲಿಕ್ಯೂಲ್ಸು ಕಾಂಪೌಂಡಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಏನು ಅಂದರೆ ನೋಡಿ, ಈಗ ಮಾಲಿಕ್ಯೂಲ್ಸಲ್ಲಿ 2 ಟೈಪ್ ಬರುತ್ತೆ, ಎಲಿಮೆಂಟಲ್ ಮಾಲಿಕ್ಯೂಲು, ಕಾಂಪೌಂಡ್ ಮಾಲಿಕ್ಯೂಲು. ಎಲಿಮೆಂಟಲ್ ಮಾಲಿಕ್ಯೂಲ್ ಅಂದರೆ ಹೈಡ್ರೋಜನ್ H2 O2 Cl ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅಂದರೆ ದಿಸ್ ಹೈಡ್ರೋಜನ್ ಮಾಲಿಕ್ಯೂಲ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಆಫ್ ಹೈಡ್ರೋಜನ್ ಓನ್ಲಿ. ಹೈಡ್ರೋಜನಿನ ಆಟಮ್ಗಳಿಂದಲೇ ಆಗಿದ್ದರೆ ಅದು ಹೈಡ್ರೋಜನ್ ಅಂತ ಅನಿಸ್ಕೊಳ್ಳುತ್ತೆ. ಹೈಡ್ರೋಜನ್ ಎಲಿಮೆಂಟಲ್ ಮಾಲಿಕ್ಯೂಲ್, ಇದು ಮಾಲಿಕ್ಯೂಲ್ ಅನಿಸ್ಕೊಳ್ಳುತ್ತೆ. ಸಿಂಪಲ್ ಮಾಲಿಕ್ಯೂಲ್ ಅಷ್ಟೇ, ಇದು ಕಾಂಪೌಂಡ್ ಅಲ್ಲ. O2 ಎಲಿಮೆಂಟಲ್ ಮಾಲಿಕ್ಯೂಲ್ ಅಂದರೆ ಒಂದು ಅದರದೇ ಆದ ಆಟಮಿನಿಂದ ಆಗಿದ್ದರೆ, ಒಂದು ಕೈಂಡ್ ಆಫ್ ಆಟಮಿಂದ ಆಗಿದ್ದರೆ ಅದು ಮಾಲಿಕ್ಯೂಲ್ ಅನಿಸ್ಕೊಳ್ಳುತ್ತೆ. ಅದು ಕಾಂಪೌಂಡ್ ಅಂದರೆ ಏನು ಅಂದರೆ ಇದು ಕೂಡ ಮಾಲಿಕ್ಯೂಲ್. ಕಾಂಪೌಂಡ್ ಈಸ್ ಆಲ್ಸೋ ಎ ಮಾಲಿಕ್ಯೂಲ್ ಫಾರ್ಮಡ್ ಬೈ ದಿ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ನೋಡಿ, ಹೈಡ್ರೋಜನ್ನು ಮತ್ತು ಆಕ್ಸಿಜನ್ಗಳು 2:1 ರೇಷಿಯೋದಲ್ಲಿ ವಾಟರ್ನಲ್ಲಿದೆ. ಇಟ್ ಇಸ್ ಎ ಮಾಲಿಕ್ಯೂಲು ಹೌದು, ಕಾಂಪೌಂಡ್ ಹೌದು, ಕಾಂಪೌಂಡ್ ಮಾಲಿಕ್ಯೂಲ್. ಇಟ್ ಈಸ್ ಎ ಕಾಂಪೌಂಡ್ ಮಾಲಿಕ್ಯೂಲ್. ಗ್ಲೂಕೋಸ್ C6H12O6 ಇಟ್ ಈಸ್ ಎ ಕಾಂಪೌಂಡ್ ಮಾಲಿಕ್ಯೂಲ್. ಇಟ್ ಈಸ್ ಎ ಮಾಲಿಕ್ಯೂಲ್ ಸರ್ಟನ್ಲಿ, ನೋ ಪ್ರಾಬ್ಲಮ್. Next, it is a compound molecule. It is not elemental molecule. It is made up of atoms of different elements that you have to understand. Okay. Again, we shall go elements. Elements are a substance made up of atoms of one kind. One kind of atom, the same kind of atom in the element. Example, elements ಯಾವುದು? ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರ್ಲಿಯಂ, ಬೋರಾನ್, ಕಾರ್ಬನ್, ಇವೆಲ್ಲ ಎಲಿಮೆಂಟ್ಸ್ಗಳು. ಅವುಗಳನ್ನು ಸಿಂಬಲ್ಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸಿಂಬಲ್ಗಳನ್ನು ಅಂದರೆ ಇವೆಲ್ಲ ಎಲಿಮೆಂಟ್ಗಳಲ್ಲಿದೆ ಅದರದ್ದೇ ಆದ ಆಟಮ್ ಇದೆ ಅಂತ. ಇಲ್ಲಿ ಒಂದು ಹೈಡ್ರೋಜನ್ ಅಂತ ಬರ್ದೀನಿ ಅಂದರೆ ಹೈಡ್ರೋಜನ್ ಎಲಿಮೆಂಟು ಹೌದು, ಈ ಎಲಿಮೆಂಟನ್ನಲ್ಲಿರುವಂಥ ಹೈಡ್ರೋಜನ್ ಆಟಮ್ಸುಗಳು ಹೌದು, ಅದೇ ಆಗಿರುತ್ತೆ. ಕಾರ್ಬನ್ ಎಲಿಮೆಂಟು ಹೌದು, ಕಾರ್ಬನ್ ಆಟಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಿಂಬಲ್ ಅಂದರೆ ನಿಮ್ಗೆ ಗೊತ್ತಿದೆ, ಎಲಿಮೆಂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ಸ್ ದಟ್ ಐ ಹ್ಯಾವ್ ರಿಟನ್. ಕಾಂಪೌಂಡ್ಸ್ ಆಫ್ ಎಲಿಮೆಂಟ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ಸ್. ನೋಡಿ, ಆಟಮ್ಸ್ ಆಫ್ ಎಲಿಮೆಂಟ್ಸ್, ಈ ಎಲಿಮೆಂಟ್ಗಳ ಆಟಮ್ಗಳನ್ನು ನಾವು ರೆಪ್ರೆಸೆಂಟ್ ಮಾಡಿದ್ದೀವಿ ಯಾವುದರಿಂದ? ಸಿಂಬಲ್ಗಳಿಂದ. ಅಥವಾ ಎಲಿಮೆಂಟ್ಗಳನ್ನು ಸಿಂಬಲ್ನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಲಿಮೆಂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್ಸ್, ಅದು ಸರಿ. ಆಟಮ್ಸ್ ಆಫ್ ಎಲಿಮೆಂಟ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್, ಅದು ಸರಿ. ಹ್ಯಾಸ್ ಐ ಹ್ಯಾವ್ ರಿಟನ್ ಅಬೌವ್. ವಾಟ್ ಈಸ್ ಎನ್ ಆಟಮ್? ದಟ್ ಯು ನೋ. ಆಟಮ್ ಇಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್. ಈ ಎಲಿಮೆಂಟ್ಗಳಲ್ಲಿರುವಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ಲು ಹೌದು, ಅದು ಸರಿ. ಆಟಮ್ಸ್ ಆಫ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಮಾಲಿಕ್ಯೂಲ್, ಅದು ಸರಿ. ಅಂದರೆ ಮಾಲಿಕ್ಯೂಲ್ನಲ್ಲಿ H2O ಬರೆದಿದ್ದಾಗಲೇ, H2O ಅನ್ನುವಂಥ ಮಾಲಿಕ್ಯೂಲ್ ಇದೆ, ಅದರಲ್ಲಿರುವಂಥ ಸ್ಮಾಲೆಸ್ಟ್ ಪಾರ್ಟಿಕಲ್ಲು ಹೈಡ್ರೋಜನ್ ಮತ್ತು ಆಕ್ಸಿಜನ್ನು, ಅದು ಕೂಡ ಆಟಮೇ. ನೋಡಿ, ಆಟಮ್ ಅನ್ನೋದು ಮಾಲಿಕ್ಯೂಲಲ್ಲಿರುವಂಥದ್ದು ಕೂಡ ಆಟಮ್ ಅನ್ನಿಸ್ಕೊಡುತ್ತೆ. H2O, CO2, H2 ಅವೆಲ್ಲ ಮಾಲಿಕ್ಯೂಲಲ್ಲಿರುವಂಥ ಒಂದೊಂದು ಅದು ಕೂಡ ಆಟಮೇ ಆಗಿರುತ್ತೆ. ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಸಬ್ಸ್ಟೆನ್ಸ್. ಮೂರನ್ನು ಬಿಡಿಸಿ ಬರೆದಿದ್ದೀನಿ, ಈಗ ಒಟ್ಟಿಗೆ ತೊಗೊಂಡಿದ್ದಾರೆ. ಆಟಮ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ಆರ್ ಮಾಲಿಕ್ಯೂಲ್ ಆರ್ ಎ ಸಬ್ಸ್ಟೆನ್ಸ್. ದಟ್ ಈಸ್ ದ ಡೆಫಿನೇಷನ್. ಓಕೆ, ಫೈಂಡ್ ಔಟ್ ದ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್ ಆ್ಯಂಡ್ ಕಾಂಪೌಂಡ್ಸ್. ಇದನ್ನು ನಾವು ಫೈಂಡ್ ಔಟ್ ಮಾಡೋಣ. ಐರನ್ ಎಲಿಮೆಂಟ್, ಕಾಪರ್ ಎಲಿಮೆಂಟ್ ಅಂದರೆ ಆಟಮು ಆಗುತ್ತೆ. ಕಾರ್ಬನ್ ಆಟಮ್ ಅಥವಾ ಎಲಿಮೆಂಟ್. ವಾಟರ್ H2O ಕಾಂಪೌಂಡ್. ಕಾರ್ಬನ್ ಡೈಆಕ್ಸೈಡ್ ಕಾಂಪೌಂಡ್. ಗ್ಲೂಕೋಸ್ ಕಾಂಪೌಂಡ್. ಪ್ಲಾಸ್ಟಿಕ್ ಕಾಂಪೌಂಡ್. ರಬ್ಬರ್ ಕಾಂಪೌಂಡ್. ವುಡ್, ಏರ್, ಪೇಪರ್, ಪೆನ್, ಗೋಲ್ಡ್, ಇಷ್ಟು ಮತ್ತೇನಾಗ್ತದೆ? ಕಾಂಪೌಂಡು. ಗೋಲ್ಡ್ ಅಂದರೆ ಅದು ಎಲಿಮೆಂಟ್ ಆಗ್ತದೆ. AU ಗೊತ್ತಲ್ವಾ? AU. ಸಿಲ್ವರ್ AG ಸಿಂಬಲ್ಲು. ದ್ಯಾಟ್ಸ್ ಎಲಿಮೆಂಟ್. ನೋಡಿ, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದಷ್ಟು ಎಲಿಮೆಂಟ್ ಇದೆ, ಇಲ್ಲಿ ತನಕ ಇಲ್ಲೊಂದಷ್ಟಿದೆ. ಅಂದರೆ ಒಟ್ಟಿಗೆ ಬರೆದಿದ್ದೀನಿ, ನೀವು ಅದನ್ನು ಕ್ಲಾಸಿಫೈ ಮಾಡೋಕ್ಕೆ ಗೊತ್ತಾಗಬೇಕು. ಯಾವುದಕ್ಕೆ ಎಕ್ಸಾಂಪಲ್ ಕೊಟ್ಟು ಕೇಳ್ತೀವೋ ಅದನ್ನೇ ಹೇಳಬೇಕು, ಎಲ್ಲದನ್ನು ಹೇಳೋದಲ್ಲ. ಎಕ್ಸಾಂಪಲ್ ಎಲಿಮೆಂಟ್ಸ್ ಅಂದರೆ ಎಲಿಮೆಂಟ್ಸ್ಗಳನ್ನೇ ಹೇಳಬೇಕು, ಕಾಂಪೌಂಡ್ಗಳನ್ನು ಹೇಳ್ಬಾರ್ದು. ಓಕೆ, ಎಲಿಮೆಂಟ್ಸ್ಗಳಲ್ಲಿ ಮತ್ತೆ 2 ಟೈಪ್ಸ್ ಇದೆ. ಅಂದರೆ ಅವುಗಳ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು? ದೇ ಆರ್ ಕ್ಲಾಸಿಫೈಡ್ ಇಂಟು ಮೆಟಲ್ಸು, ನಾನ್ ಮೆಟಲ್ಸು ಆ್ಯಂಡ್ ಮೆಟಲಾಯ್ಡ್ಸ್. ಮೆಟಲ್ಸ್, ನಾನ್ ಮೆಟಲ್ಸ್ ಆ್ಯಂಡ್ ಮೆಟಲಾಯ್ಡ್ಸ್. ಸಮ್ಟೈಮ್ಸು ಮೆಟಲ್ಸು ನಾನ್ ಮೆಟಲ್ಸ್ ಅಂತ ಬ್ರಾಡಾಗಿ ಕ್ಲಾಸಿಫೈ ಮಾಡ್ಕೋಬೋದು. ಓಕೆ, example for metals. See, periodic table. Very good. Periodic table is the mirror of chemistry.
In order to understand chemistry, you have to understand this. You have to keep it with us. ಓಕೆ ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾನೆ. ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಆರ್ಗಾನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಕ್ಯಾಂಡಿಯಂ, ಟೈಟಾನಿಯಂ, ಈ ಥರ ಮುಂದುವಗ್ತದೆ. ಇಲ್ಲಿ ಒಟ್ಟಾರೆಯಾಗಿ 118 ಎಲಿಮೆಂಟ್ಸ್ ಇದೆ. 118 ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಯು ವಿಲ್ ಸ್ಟಡಿ ಇನ್ ದ ಒನ್ ಸಪ್ರೇಟ್ ಚಾಪ್ಟರ್. ಓಕೆ, ಇಲ್ಲಿ ಏನಾಗ್ತದೆ ಅಂದರೆ ನೋಡಿ, ಲೆಫ್ಟ್ ಪಾರ್ಟಲ್ಲಿ ಇರ್ತಕ್ಕಂಥದ್ದು ಈ ಜಿಗ್ಜ್ಯಾಕ್ ಲೈನಿಂದ ಲೆಫ್ಟ್ ಟು ದಿ ಜಿಗ್ಜ್ಯಾಕ್ ಲೈನ್ ಇನ್ ದ ಪೀರಿಯಾಡಿಕ್ ಟೇಬಲ್ ಆರ್ ದಿ ಮೆಟಲ್ಸ್. ರೈಟ್ ಟು ದಿ ಜಿಗ್ಜ್ಯಾಕ್ ಲೈನ್ in the right of the periodic table are the non-metals. These are metals, these are non-metals. In between ಇರ್ತಕ್ಕಂಥವು ಕೆಲವೇನಾಗಿದೆ ಅಂದರೆ ಅವು ಮೆಟಲಾಯ್ಡ್ಸ್ ಅಂತ ಕರೆಸ್ಕೊಡುತ್ತೆ. ಅವುಗಳಿಗೆ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಎರಡೂ ಪ್ರಾಪರ್ಟಿಗಳು ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಇದನ್ನು ನೀವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್. ಈಗ ನೋಡಿ, ಇಲ್ಲಿ ಜಾಗ ಬಿಟ್ಟು ಮುಂದಕ್ಕೆ ಬರೋದಾರೆ. ಯಾಕೆ ಅನ್ನೋದು ಆ ಚಾಪ್ಟರ್ನಲ್ಲಿ ಗೊತ್ತಾಗುತ್ತೆ. ಈಗ ನೋಡಿ, ಎಲಿಮೆಂಟ್ಸ್, ಈಗ ಮೆಟಲ್ಸ್ ಅಂದರೆ ಯಾವುದು ಅಂತ ಗೊತ್ತು. ಮೆಟಲ್ಸ್ಗಳಿಗೆ ಬೇಕಾದಷ್ಟು ನೀವು ಎಕ್ಸಾಂಪಲ್ಗಳನ್ನು ಈಗಾಗಲೇ ಕೆಲವು ಕೊಟ್ಟಿದ್ದೀವಿ. ಅದರಲ್ಲಿ ಮೆಟಲ್ನೂ ಕೊಟ್ಟಿದ್ದೀವಿ, ಕೆಲವು ನಾನ್ ಮೆಟಲ್ನೂ ಕೊಟ್ಟಿದ್ದೀವಿ. ಈಗ ಮೆಟಲ್ ಈಸ್ ಅನ್ ಎಲಿಮೆಂಟ್. ಹಂಗಾರೆ ಮೆಟಲ್ ಅಂದ್ರೆ ಏನು? ಮೆಟಲ್ ಅಂದ್ರೂ ಎಲಿಮೆಂಟೇ. ಮೆಟಲ್ ಈಸ್ ಅನ್ ಎಲಿಮೆಂಟ್ ವಿತ್ ಸರ್ಟನ್ ಪ್ರಾಪರ್ಟೀಸ್. ಅದ್ರದ್ದು ಯಾವ್ದು ಪ್ರಾಪರ್ಟೀಸ್ ಇದೆ? ಏನಿದೆ ಪ್ರಾಪರ್ಟಿ? ತುಂಬ ಪ್ರಾಪರ್ಟೀಸ್ ಇದೆ. ಯಾವ್ದು ಒಂದು ಪ್ರಾಪರ್ಟೀಸ್ ಮೇಲೆ ನಾವು ಮೆಟಲ್ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ನಾನ್ ಮೆಟಲ್ಲು ಅಷ್ಟೇ. ನಾನ್ ಮೆಟಲ್ ಈಸ್ ಅನ್ ಎಲಿಮೆಂಟ್ ವಿತ್ ಸರ್ಟನ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಡೋದ್ರೆ ನೋಡಿ, ಮೆಟಲ್ಸು, ನಾನ್ ಮೆಟಲ್ಸು. ಮೆಟಲ್ಸ್ಗಳಿಗೇನೋ ಪ್ರಾಪರ್ಟೀಸ್ ಇದೆ, ನಾನ್ ಮೆಟಲ್ಸ್ಗಳಿಗೇನಿದೆ. ಇದಕ್ಕೇನಿದೆ, ಇದಕ್ಕೆ ಯಾವ ಪ್ರಾಪರ್ಟೀಸ್ ಇದೆ ಅಂತ ನಾವು ಎರಡನ್ನು ಕಂಪೇರ್ ಮಾಡಿದರೆ ಅದರ ಡಿಫ್ರೆನ್ಸ್ ಅನಿಸ್ಕೊಳುತ್ತೆ, ಅಥವಾ ಕಂಪ್ಯಾರಿಸನ್. ನೋಡಿ, ಫಸ್ಟ್ ಮೆಟಲ್ಗಳನ್ನು ನಾವು ಸ್ಟಡಿ ಮಾಡಬೇಕು ಅಂದರೆ ಫಸ್ಟ್ ಮೆಟಲ್ಗಳು ಯಾವುದು ಅಂತ ಗೊತ್ತಾಗಬೇಕು. ಮೆಟಲ್ಲು, ನಾನ್ ಮೆಟಲ್ ಅಂತಂದಾಗ ಮೆಟಲ್ಗಳ ಎಕ್ಸಾಂಪಲ್ಗಳು, ಯು ಆರ್ ಏಬಲ್ ಟು ಗಿವ್ ದ ಎಕ್ಸಾಂಪಲ್ಸ್. ಐರನ್, ದಟ್ ಯು ನೋ, ಐರನ್ ಎಲ್ಲ ಕಡೆ ಗೊತ್ತಿದೆ. ಕಬ್ಬಿಣ ಒಂದು ಲೋಹ, ಒಂದು ಮೆಟಲ್. CO, ಕೊಬಾಲ್ಟ್. CO ಭಾಳ ಇಂಪಾರ್ಟೆಂಟ್, ಸರಿಯಾಗಿ ಕರೆಕ್ಟಾಗಿ ಬರೀಬೇಕಿದ. CO ನೋಡಿ, CO ಈ ಥರ ಬರೆದ್ರೆ ಕೋಬಾಲ್ಟ್ ಆಗುತ್ತೆ. CO ಬರೆದ್ರೆ ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ. ಇದು ಮಾಲಿಕ್ಯೂಲು ಅಥವಾ ಕಾಂಪೌಂಡ್ ಅನಿಸ್ಕೊಳ್ಳುತ್ತೆ, ಇದು ಎಲಿಮೆಂಟ್ ಅನಿಸ್ಕೊಳ್ಳುತ್ತೆ. ಓಕೆ, ನೋಡಿ ಎಕ್ಸಾಂಪಲ್: ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಗೋಲ್ಡ್, AU, AG ಸಿಲ್ವರ್ ಅಂದರೆ ಬೆಳ್ಳಿ, ಸೋಡಿಯಂ, Na ಸೋಡಿಯಂ, Mg ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಈ ಎಕ್ಸಾಂಪಲ್ಸ್, ಸರ್ಟನ್ ಎಕ್ಸಾಂಪಲ್ಸು. ತುಂಬ ಎಲಿಮೆಂಟ್ಸ್ಗಳು, ತುಂಬ ಮೆಟಲ್ಸ್ಗಳು ತುಂಬ ಜಾಸ್ತಿ ಇದ್ದಾವೆ. ಆದರೆ ಈ ಕೆಲವೊಂದನ್ನೇ ಮೈಂಡಲ್ಲಿ ಇಟ್ಕೋಬೇಕು. ಕಾರ್ಬನ್, ಇವೆಲ್ಲ ನಾನ್ ಮೆಟಲ್ಸ್. ಕಾರ್ಬನ್ನು, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ನು, ನಿಯಾನು, ಫಾಸ್ಫರಸ್ಸು, ಸಲ್ಫರು, ಕ್ಲೋರಿನ್ನು, ಆರ್ಗಾನು, ಬ್ರೋಮಿನು, ಅಯೋಡಿನ್. ದೀಸ್ ಆರ್ ದಿ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಯಾವುದು? ರೈಟ್ ಸೈಡ್ ಆಫ್ ದಿ ಪೀರಿಯಾಡಿಕ್ ಟೇಬಲಲ್ಲಿರೋ ಯೆಲ್ಲೋ ಕಲರ್ನಲ್ಲಿ ಕೊಟ್ಟಿದ್ದಾರಲ್ಲ ಅದು. ನೆಕ್ಸ್ಟ್, ಓಕೆ, ಹಂಗಾರೆ ಪ್ರಾಪರ್ಟೀಸ್ ಏನು? ಆಲ್ ದ ಮೆಟಲ್ಸ್ ಆರ್ ಜನರಲಿ ಸಾಲಿಡ್ಸ್. ಎಲ್ಲ ಸಾಲಿಡ್ಸ್ಗಳೇ. ನೋಡಿ, ಇವೆಲ್ಲ ಸಾಲಿಡ್ಸ್ಗಳೇ. ಒಂದು ಮಾತ್ರ ಒಂದು ಲಿಕ್ವಿಡ್ ಇದೆ. ಯಾವುದೋ? ಮರ್ಕ್ಯೂರಿ. ಮತ್ತು ಗ್ಯಾಲಿಯಮ್ ಅಂತಲೂ ಕೂಡ ಬರುತ್ತೆ. ಇನ್ನೊಂದು ಅದು ಆರ್ಡಿನರಿ ಟೆಂಪ್ರೇಚರ್ ಅಥವಾ ಸ್ವಲ್ಪ ಹೀಟು ಜಾಸ್ತಿ ಆದರೆ, ಹಾಟ್ ಸಮ್ಮರ್ ಡೇಸ್ನಲ್ಲಿ ಅದು ಲಿಕ್ವಿಡ್ ಆಗಿ ಸಿಗುತ್ತೆ. ಅಥವಾ ಕೈ ಮೇಲೆ ಹಾಕ್ಕೊಂಡ್ರೆ ಕೈ ಮೇಲೆ ಅದು ಕರಗಿಬಿಟ್ಟು ತಕ್ಷಣಕ್ಕೆ ಅದು ಲಿಕ್ವಿಡ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಎಕ್ಸಾಂಪಲ್ ಆಗಿ ಕೊಡ್ತಾರೆ. ಯಾವುದನ್ನು? ಗ್ಯಾಲಿಯಮ್, ಗ್ಯಾಲಿಯಮ್ ಎಕ್ಸಾಂಪಲ್ ಒಂದು ನೆನಪಿಟ್ಕೊಳ್ಳಿ ಅಟ್ಲೀಸ್ಟ್. ಮರ್ಕ್ಯೂರಿ. ಆಲ್ ದ ಮೆಟಲ್ಸ್ ಆರ್ ಜನರಲಿ ಸಾಲಿಡ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ. ಬಿಟ್ಟು ಎಲ್ಲವೂ ಸಾಲಿಡ್ಗಳೇ, ಘನ ರೂಪದಲ್ಲಿರ್ತವೆ. ನಾನ್ ಮೆಟಲ್ಸ್ ಆರ್ ಜನರಲಿ ಸಾಲಿಡ್ಸ್. ನೋಡಿ, ಕಾರ್ಬನ್ನು, ಸಲ್ಫರು, ಫಾಸ್ಫರಸ್ಸು ಇವೆಲ್ಲ ಏನಾಗ್ತದೆ? ಕೆಲವು ಕಾರ್ಬನ್ನು ಇಂಗಾಲ, ಕಾರ್ಬನ್, ಸಲ್ಫರ್ ಗಂಧಕ, ಫಾಸ್ಫರಸ್ ರಂಜಕ, ಕಾರ್ಬನ್ನು, ಸಲ್ಫರ್ ಇವೆಲ್ಲ ಸಾಲಿಡ್ಸು. ಲಿಕ್ವಿಡ್ಡು, ಕೆಲವು ಲಿಕ್ವಿಡ್ ಇರ್ತವೆ. ಎಕ್ಸಾಂಪಲು ಬ್ರೋಮಿನ್ ಇಸ್ ಎ ಲಿಕ್ವಿಡ್. ಬ್ರೋಮಿನ್ ಎಲ್ಲಿದೆ? ನೋಡಿ, ಇಲ್ಲಿದೆ ಬ್ರೋಮಿನ್. ಕ್ಲೋರಿನ್ ಕೆಳಗಡೆ ಇಲ್ಲಿ ಬ್ರೋಮಿನ್ ಇದೆ. ಓಕೆ, ಆಮೇಲೆ ಗ್ಯಾಸಸ್ಗಳು ನೈಟ್ರೋಜನ್ನು, ಆಕ್ಸಿಜನ್ ಇವೆಲ್ಲ ಗ್ಯಾಸಸ್ ರೂಪದಲ್ಲಿರ್ತವೆ. ತುಂಬ ಉಳಿದವೆಲ್ಲ ಗ್ಯಾಸಸ್ ರೂಪದಲ್ಲಿರ್ತವೆ. 3 ಸ್ಟೇಟ್ಗಳಲ್ಲೂ ಕಂಡು ಬರ್ತದೆ. ಕೆಲವು ಒಂದೊಂದು ಸ್ಟೇಟಲ್ಲಿ ಕಂಡು ಬರ್ತದೆ. ಅದು ನಾನ್ ಮೆಟಲ್ಸ್. ಓಕೆ, ಮೆಟಲ್ಸ್ ಆರ್ ಎಲೆಕ್ಟ್ರಿಕ್ ಕಂಡಕ್ಟರ್ಸ್. ನೋಡಿ, ಎಲೆಕ್ಟ್ರಿಕ್ ಕಂಡಕ್ಟರು.
ಎಲೆಕ್ಟ್ರಿಸಿಟಿ ಇವುಗಳ ಮೂಲಕ ಹಾದು ಹೋಗುತ್ತೆ. ಸಮ್ ಆರ್ ಎಸ್ಪೆಷಲಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿ, ಅದರಲ್ಲಿ ಕೆಲವೊಂದೊಂದು ತುಂಬ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರುತ್ತೆ, ಅದು ಕಾಪರು, ಸಿಲ್ವರು ಇವೆಲ್ಲ ಇರ್ತದೆ ನೋಡಿ. ನೆಕ್ಸ್ಟು ನಾನ್ ಮೆಟಲಿಗೆ ಹೋದರೆ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೋಡಿ, ಎಲೆಕ್ಟ್ರಿಸಿಟಿ ಇದರಲ್ಲಿ ಪಾಸ್ ಆಗೋದಿಲ್ಲ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟ್ ಅನ್ನೋಂಥದ್ರಲ್ಲಿ ಮಾತ್ರ ಕರೆಂಟು ಪಾಸ್ ಆಗ್ತದೆ, ಅದರ ಮೂಲಕ ವಿದ್ಯುತ್ತು ಕರೆಂಟ್ ಹರಿತದೆ. ಅದು ಯಾವುದು ಗ್ರಾಫೈಟ್. ಗ್ರಾಫೈಟ್ ಇಸ್ ಎ ಅಲೋಟ್ರಾಪ್ ಆಫ್ ಕಾರ್ಬನ್. ಅಲೋಟ್ರಾಪಿಕ್ ಫಾರ್ಮ್ ಅಂತ ಬರುತ್ತೆ. ಅಂದರೆ ಕಾರ್ಬನ್ನು ಗ್ರಾಫೈಟ್ ರೂಪದಲ್ಲಿ ಕಂಡು ಬರ್ಬೋದು, ಡೈಮಂಡ್ ರೂಪದಲ್ಲಿ ಕಂಡು ಬರ್ಬೋದು, ಅಥವಾ ಚಾರ್ಕೋಲ್ ರೂಪದಲ್ಲಿ ಕಂಡು ಬರ್ಬೋದು, ಅದು ಕೋಲ್ ರೂಪದ. ಇವು ದೇ ಆರ್ ಕಾಲ್ಡ್ ಅಲೋಟ್ರಾಪಿಕ್ ಫಾರ್ಮ್ಸ್, ಬಹುರೂಪಗಳು ಅಂತ ಕರೀತಾರೆ. ಫಿಸಿಕಲಿ ಇನ್ ಡಿಫರೆಂಟ್ ಫಾರ್ಮ್ಸು, ಕೆಮಿಕಲಿ ದೇ ಆರ್ ಸೇಮ್, ದೇ ಆರ್ ಕಾರ್ಬನ್. ಓಕೆ. ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಕ್ಸೆಪ್ಟ್ ಗ್ರಾಫೈಟ್. ಅಂದರೆ ಗ್ರಾಫೈಟ್ ಮಾತ್ರ ಕಂಡಕ್ಟಿವಿಟಿ ಇದೆ ಅದಕ್ಕೆ, ಅಂದರೆ ಎಲೆಕ್ಟ್ರಿಕ್ ಕಂಡಕ್ಟರು. ಉಳಿದವೆಲ್ಲ ನಾನ್ ಕಂಡಕ್ಟರ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಈಟ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಈಟ್. ಎಸ್, ಈಟ್ ಕೂಡ ಚೆನ್ನಾಗಿ ಇದರಲ್ಲಿ ಪಾಸ್ ಆಗ್ತದೆ. ಈಗ ಇದು ಕಾಪರ್ ಅಂತ ಇಟ್ಕೊಳ್ಳಿ. ಕಾಪರನ್ನು ನೀವು ಇಲ್ಲಿ ಕಾಯಿಸಿದರೆ ಈ ಕಾಪರ್ನ ಹೀಟ್ ಏನಾಗ್ತದೆ, ಇದ್ರ ಮೂಲಕ ಪಾಸ್ ಆಗಿ ಈ ಕಡೆ ಸೈಡಿಗೆ ಬರ್ತದೆ. ಅದೇ ಥರ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಈಟ್. ಈಟು ನಾನ್ ಮೆಟಲ್ ಆಗಿದ್ರೆ ಈಟ್ ಒಂದು ಕಡೆ ಇನ್ನೊಂದು ಕಡೆಗೆ ಅದು ಹರಿಯೋದಿಲ್ಲ. ಮೆಟಲ್ಸ್ ಹ್ಯಾವ್ ಎ ಶೈನಿಂಗ್ ಸರ್ಫೇಸ್. ಮೆಟಲ್ಸ್ಗೆ ಶೈನಿಂಗ್ ಸರ್ಫೇಸ್ ಇರುತ್ತೆ. ನೀವು ನೋಡಿರ್ಬೋದು, ಯಾವುದೇ ಒಂದು ಮೆಟಲು ಹೊಳೆಯುವಂಥ ಒಂದು ಮೇಲ್ಮೈಯನ್ನು ಹೊಂದಿರುತ್ತೆ, ತುಂಬ ಹೊಳಪಾಗಿರುತ್ತೆ. ತಗಡುಗಳು ಇವೆಲ್ಲ ನೋಡಿದಿರಲ್ಲ, ಹೊಸದಾಗಿದ್ದಾಗ ತುಂಬ ಹೊಳಪನ್ನು ಹೊಂದಿರುತ್ತೆ. ಅದನ್ನು ಏನಂತಾರೆ ಅಂದರೆ ಮೆಟಾಲಿಕ್ ಲಸ್ಟರ್ ಅಂತಾರೆ. ಲಸ್ಟ್ರಸ್ ಸ್ಪೆಲ್ಲಿಂಗ್ ಗಮನಿಸಿ, ಲಸ್ಟ್ರಸ್. ಮೆಟಲ್ಸ್ ಆರ್ ಲಸ್ಟ್ರಸ್, ದೇ ಹ್ಯಾವ್ ದ ಮೆಟಾಲಿಕ್ ಲಸ್ಟರ್ ಅಂತಲೂ ಹೇಳಿ. LUSTRE, ಲಸ್ಟರ್ ಇರ್ತದೆ, ಅಂದರೆ ಶೈನಿಂಗ್ ಸರ್ಫೇಸ್ ಇರುತ್ತೆ. ಓಕೆ. ನಾನ್ ಮೆಟಲ್ಸ್ ಜನರಲಿ ನಾಟ್ ಲಸ್ಟ್ರಸ್ ಆಗಿರೋದಿಲ್ಲ ಇವು, ಎಕ್ಸೆಪ್ಟ್ ಅದರಲ್ಲೂ ಕೆಲವಿದ್ದಾವೆ. ಆದರೂ ಕೂಡ ಅಯೋಡಿನ್ನು ವಿಚ್ ಈಸ್ ಲಸ್ಟ್ರಸ್. ಅಯೋಡಿನ್ ಅಂತಕ್ಕಂಥದ್ದು ತುಂಬ ಲಸ್ಟ್ರಸ್ ಇದೆ. ನೋಡಿ, ಇಲ್ಲಿ ಲಯೋಡಿನ್ ಇದೆ, ಇಲ್ಲಿ ಅಯೋಡಿನು ನೋಡಿ, ಇಲ್ಲಿ ಅಯೋಡಿನ್ ಬರ್ತದೆ. ಫ್ಲೋರಿನು, ಕ್ಲೋರಿನು, ಬ್ರೋಮಿನು, ಅಯೋಡಿನ್, ಅದು ಕೂಡ ಒಂದು ಲಸ್ಟ್ರಸ್ ಇರುವಂಥದ್ದು. ನೆಕ್ಸ್ಟ್, ಸಮ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಶೀಟ್ಸ್. ಅದನ್ನು ಏನು ಮಾಡ್ಬೋದು, ಮೆಟಲ್ಸ್ಗಳನ್ನು ಬೀಟ್ ಮಾಡಿ ಅದನ್ನು ಹೊಡೆದು ಏನು ಮಾಡ್ಬೋದು, ಮೇಲಿಯಬಲ್ ಮಾಡ್ಬೋದು, ಅಂದರೆ ತಗಡಿನ ರೂಪಕ್ಕೆ ಪರಿವರ್ತನೆ ಮಾಡ್ಬೋದು. ಇನ್ ದಿ ಫಾರ್ಮ್ ಆಫ್ ಶೀಟ್, ಇನ್ ದಿ ಥಿನ್ ಶೀಟ್ ಮಾಡ್ಬೋದು. ದಟ್ ಈಸ್ ಕಾಲ್ಡ್ ಮ್ಯಾಲಿಯಬಿಲಿಟಿ. MALLEABILITY, ಮ್ಯಾಲಿಯಬಿಲಿಟಿ. ಗೋಲ್ಡ್ ಆ್ಯಂಡ್ ಸಿಲ್ವರ್ ಆರ್ ದಿ ಮೋಸ್ಟ್ ಮ್ಯಾಲಿಯಬಲ್ ಮೆಟಲ್ಸ್. ಇದ್ದಾಗ ಅದು ಬ್ರಿಟಲ್ ಆಗಿರುತ್ತೆ, ಗೊತ್ತಾಯಿತು. ಮೆಟಲ್ಸ್ ಆರ್ ಡಕ್ಟೈಲ್. ಎಬಿಲಿಟಿ ಆಫ್ ಎ ಮೆಟಲ್ ಟು ಬಿ ಡ್ರಾನ್ ಇಂಟು ಥಿನ್ ವೈಯರ್. ಅದನ್ನು ಥಿನ್ ವೈಯರ್ನ ರೂಪಕ್ಕೆ, ಒಂದು ತಂತಿಯ ರೂಪಕ್ಕೆ ಅಥವಾ ದಾರದ ರೂಪಕ್ಕೆ ಅದನ್ನು ನಾವು ಡ್ರಾ ಮಾಡ್ಬೋದು. ಯಾವುದನ್ನು, ಮೆಟಲ್ಸ್ಗಳನ್ನು. ಮೆಟಲ್ಸ್ ಅಂದರೆ ಈಗಾಗಲೇ ಎಕ್ಸಾಂಪಲ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದಾವೆ ಯಾವ್ಯಾವ ಅಂತ. ಗೋಲ್ಡು, ಸಿಲ್ವರು, ಐರನ್ನು, ಕಾಪರ್, ಇವೆಲ್ಲ. ಓಕೆ. ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ಅವುಗಳನ್ನು ಆ ರೀತಿ ಮಾಡಲಿಕ್ಕೆ ಬರೋದಿಲ್ಲ. ಸಲ್ಫರು, ಫಾಸ್ಫರಸ್ ಇವೆಲ್ಲ ಇದಾವಲ್ಲ, ಅವುಗಳನ್ನು ನಾವು ಡಕ್ಟೈಲ್ ಅಂದರೆ ಒಂದು ಇನ್ ದಿ ಫಾರ್ಮ್ ಆಫ್ ಥಿನ್ ವೈರ್ ಥರ ಮಾಡಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಈಗ ಮೆಟಲ್ಸ್ಗಳಿಗೆ ಬಂದರೆ ಗೋಲ್ಡ್ ಈಸ್ ದ ಮೋಸ್ಟ್ ಡಕ್ಟೈಲು. ತುಂಬ ಅದು ಡಕ್ಟೈಲ್ ಪ್ರಾಪರ್ಟಿ ಇದೆ. ಎಷ್ಟು ಫ್ಯಾಂಟಾಸ್ಟಿಕ್ ಇದೆ ಅಂದರೆ, ಡಕ್ಟೈಲ್ ಮೆಟಲ್ 1 ಗ್ರಾಮ್ ಆಫ್ ಗೋಲ್ಡ್ ಕ್ಯಾನ್ ಬಿ ಡ್ರಾನ್ ಇಂಟು ವೈಯರ್ಸ್ ಆಫ್ ಅಬೌಟ್ 2 ಕಿಲೋಮೀಟರ್ ಲಾಂಗ್. 2 ಕಿಲೋಮೀಟರ್ ಉದ್ದಕ್ಕೆ ನಾವು ಗೋಲ್ಡನ್ನು ಒಂದು ದಾರದ ರೂಪಕ್ಕೆ ಮಾಡ್ಬೋದು, ಒಂದು ತಂತಿಯ ರೂಪಕ್ಕೆ ಮಾಡ್ಬೋದು. 2 ಕಿಲೋಮೀಟರ್, 2 ಕಿಲೋಮೀಟರ್ ಉದ್ದಕ್ಕೆ ಅಷ್ಟನ್ನು 1 ಗ್ರಾಮ್ ಆಫ್ ಗೋಲ್ಡ್ ಕ್ಯಾನ್ ಬಿ ಡ್ರಾನ್ ಇಂಟು ವೈಯರ್ಸ್ ಆಫ್ ಅಬೌಟ್ 2 ಕಿಲೋಮೀಟರ್ ಲಾಂಗ್. 2 ಕಿಲೋಮೀಟರ್ ಲೆಂತ್ ಬರೋ ಅಷ್ಟು ಎಳಿಬೋದು ಅದನ್ನು. ಅಂದರೆ ಅಷ್ಟು ಅದರದ್ದು ಡಕ್ಟೈಲ್ ಪ್ರಾಪರ್ಟಿ ಇದೆ. ಅಂದರೆ ಮೆಟಲ್ಸ್ ಆರ್ ಮೇಲಿಯಬಲ್ ಆ್ಯಂಡ್ ಡಕ್ಟೈಲ್. ನಾನ್ ಮೆಟಲ್ಸ್ ಆರ್ ನಾನ್ ಮೇಲಿಯಬಲ್ ಆ್ಯಂಡ್ ನಾನ್ ಡಕ್ಟೈಲ್. ಓಕೆ, ನೆಕ್ಸ್ಟ್ ವಿ ಶಾಲ್ ಕಂಟಿನ್ಯೂ ದ physical properties of metals. Metals are generally solids at room temperature. ಎಲ್ಲವೂ ರೂಮ್ ಟೆಂಪ್ರೇಚರಲ್ಲಿ ಸಾಲಿಡ್ ಆಗಿರ್ತವೆ, ಗೊತ್ತಿದೆ, ಎಕ್ಸೆಪ್ಟ್ ಮರ್ಕ್ಯೂರಿ ಒಂದು ಬಿಟ್ಟು. ಗ್ಯಾಲಿಯಮ್ ಅಕರ್ಸ್ ಇನ್ ದ ಲಿಕ್ವಿಡ್ ಸ್ಟೇಟ್ ಡ್ಯೂರಿಂಗ್ ದ ಹಾಟ್ ಡೇಸ್. ಸಮ್ಮರ್ ಡೇಸಲ್ಲಿ ಗ್ಯಾಲಿಯಮು ಲಿಕ್ವಿಡ್ ರೂಪದಲ್ಲಿರುತ್ತೆ. ಅದು ನಾವು ಅದು ಅಂಗೈ ಮೇಲೆ, ಕೈ ಮೇಲೆ ಹಾಕ್ಕೊಂಡ್ರೆ, ಪಾಮ್ ಮೇಲೆ, ಅದು ತಕ್ಷಣ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ.
ಲಿಕ್ವಿಡ್ ಫಾರ್ಮಲ್ಲಿ ಇದೇನೋ ಅನ್ನೋ ಥರ. ಮೆಟಲ್ಸ್ ಆರ್ ಲಸ್ಟ್ರಸ್, ನಮಗೆ ಗೊತ್ತಿದೆ. ಮೆಟಲ್ಸ್ ಆರ್ ಜನರಲಿ ಹಾರ್ಡ್ ಇರ್ತದೆ. ಮೆಟಲ್ಸ್ ಆರ್ ಸೋನೋರಸ್, ಅಂದರೆ ಪ್ರೊಡ್ಯೂಸ್ ಸೌಂಡ್. ಈಗ ಮೆಟಲನ್ನು ನೀವು ಬೀಟ್ ಮಾಡಿದರೆ, ಬೆಲ್ಲನ್ನು ಬೆಲ್ ಹೊಡಿತೀವಿ, ಬೆಲ್ ಹೊಡೆದಾಗ ಅದು ಮೆಟಲ್ ಆಗಿರೋದ್ರಿಂದ ಅದು ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ದೇ ಆರ್ ಕಾಲ್ಡ್ ಸೋನೋರಸ್, ಅಂದರೆ ಅದನ್ನು ಶಬ್ದ ಉತ್ಪತ್ತಿ ಮಾಡುತ್ತೆ. ಮೆಟಲ್ಸ್ ಆರ್ ಮೇಲಿಯಬಲ್ ಆ್ಯಂಡ್ ಡಕ್ಟೈಲ್. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ದಿ ಬೆಸ್ಟ್ ಕಂಡಕ್ಟರ್ಸ್ ಆಫ್ ಹೀಟ್. ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ದಿ ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಹೀಟಲ್ಲಿ ತುಂಬ ಚೆನ್ನಾಗಿ ಕಂಡಕ್ಟಿವಿಟಿ ತೋರಿಸ್ತದೆ ಹೀಟನ್ನು. ಲೆಡ್, PB, ಮರ್ಕ್ಯುರಿ ಅಂದರೆ HG ಅಂತೀವಲ್ಲ, ಆರ್ ಕಂಪ್ಯಾರಿಟಿವ್ಲಿ ಪುವರ್ ಕಂಡಕ್ಟರ್ಸ್ ಆಫ್ ಹೀಟ್. ಅವುಗಳಲ್ಲಿ ಅಷ್ಟು ಹೀಟು ಪಾಸ್ ಆಗೋದಿಲ್ಲ. ಜನರಲಿ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆದರೆ ಗ್ಯಾಲಿಯಮ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ, ಬೇಗನೆ ಮೆಲ್ಟ್ ಆಗಿಬಿಡುತ್ತೆ, ಲಿಕ್ವಿಡ್ ಆಗಿಬಿಡುತ್ತೆ, ಹೇಳಿದ್ದೀನಿ. CCM ಅದು ಕೂಡ ಅಷ್ಟೇ, ಬೇಗನೆ ಮೆಲ್ಟ್ ಆಗುತ್ತೆ. ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ಜನರಲಿ ಮೆಟಲ್ಸ್ಗಳಿಗೆ ಕಬ್ಬಿಣ ಆಗಲಿ, ತಾಮ್ರ ಆಗಲಿ, ಇವೆಲ್ಲ ನೋಡಿರ್ಬೋದು ನೀವು, ಎಷ್ಟು ಹೀಟ್ ಮಾಡಿರೋ ಬೇಗನೆ ಅವೇನು ಮೆಲ್ಟ್ ಆಗೋದಿಲ್ಲ, ಅಂದರೆ ಲಿಕ್ವಿಡ್ಡಿಗೆ ಕನ್ವರ್ಟ್ ಆಗಲ್ಲ. ಆದರೆ ಗ್ಯಾಲಿಯಮು CCM ಬೇಗ ಆಗ್ತದೆ. ಫಿಸಿಕಲ್ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ನಾವು ಮೆಟಲ್ಸ್ ನಾನ್ ಮೆಟಲ್ಸ್ ಆಗಿ ಕ್ಲಾಸಿಫೈ ಮಾಡೋಕ್ಕಾಗೋದಿಲ್ಲ. ದೀಸ್ ಟು ಮೆಟಲ್ಸ್ ವಿಲ್ ಮೆಲ್ಟ್ಸ್ ಇಫ್ ಯು ಕೀಪ್ ದೆಮ್ ಆನ್ ಯುವರ್ ಪಾಮ್ ಮೇಲೆ ಹಾಕೊಂಡ್ರೆ ಸಾಕು ಮೆಲ್ಟ್ ಆಗುತ್ತೆ. ಆಲ್ಕಲಿ ಮೆಟಲ್ಸ್ ಲೀಥಿಯಮು, ಸೋಡಿಯಂ, ಪೊಟ್ಯಾಷಿಯಮ್ ಎಟ್ಸೆಟ್ರಾ ಆರ್ ಸಾಫ್ಟ್. ನೋಡಿ, ಇವುಗಳನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತೀವಿ. ಈ ನಮ್ಮ ಪೀರಿಯಾಡಿಕ್ ಟೇಬಲ್ನಲ್ಲಿ ಈ ಫಸ್ಟ್ ಗ್ರೂಪ್ 18 ಗ್ರೂಪ್ ಇದೆ. 1 2 3 4 ಟೋಟಲ್ ಆಗಿ 18 ಗ್ರೂಪ್ಸ್ ಇದೆ. 7 ಪೀರಿಯಡ್ಸ್ ಬರ್ತದೆ. ಈಗ ಇಲ್ಲಿ ನೋಡಿ, ಇದು ಫಸ್ಟ್ ಗ್ರೂಪು. ಈ ಫಸ್ಟ್ ಗ್ರೂಪ್ನಲ್ಲಿ ಬರ್ತಕ್ಕಂಥವುಗಳನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತೀವಿ. ನೋಡಿ ಯಾವ್ಯಾವುದು, ಲೀಥಿಯಮ್ಮು, ಹೈಡ್ರೋಜನ್ನು, ಲೀಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು ಇವೆಲ್ಲ ಇದಾವಲ್ಲ. ಇದರಲ್ಲಿ ಹೈಡ್ರೋಜನ್ ಬಿಡಿ, ಹೈಡ್ರೋಜನ್ ಅದು ಎಕ್ಸೆಪ್ಷನ್ ಇದೆ. ನೋಡಿ, ಆಲ್ಕಲಿ ಮೆಟಲ್ಸು ಲೀಥಿಯಮ್ಮು, ಸೋಡಿಯಮ್ಮು ಇವೆಲ್ಲ ಏನಾಗ್ತದೆ, ಸೋ ಸಾಫ್ಟ್ ಇರ್ತದೆ. ದಟ್ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್. ನೀವು ಚಾಕುವಿನಿಂದ ಅವುಗಳನ್ನು ಕಟ್ ಮಾಡ್ಬೋದು, ಅಷ್ಟು ಸಾಫ್ಟ್ ಇರುತ್ತೆ. ಕ್ಯಾನ್ ಯು ಕಟ್ ದ ಐರನ್ ವಿತ್ ಎ ನೈಫ್? ನೋ. ನೀವು ಕಬ್ಬಿಣನ ಕತ್ತರಿಸೋಕ್ಕಾಗುತ್ತೆ, ಆಗಲ್ಲ. ಬಟ್ ಅದು ನೋಡ್ರಿ, ಇವು ಸೋಡಿಯಮ್ಮು, ಪೊಟ್ಯಾಷಿಯಮ್ ಕಟ್ ಮಾಡ್ಬೋದು. ದೇ ಹ್ಯಾವ್ ದ ಲೋ ಡೆನ್ಸಿಟೀಸ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್. ನೋಡಿ, ಹೈ ಡೆನ್ಸಿಟಿ, ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ಮೆಟಲ್ಸ್ಗೆ. ಬಟ್ ಅದರಲ್ಲೇ ಕೆಲವು ಇವು ಏನಾಗಿದ್ದಾವೆ, ಲೋ ಡೆನ್ಸಿಟಿ ಇದೆ, ಡೆನ್ಸಿಟಿ ಹೆಚ್ಚಾಗಿರೋದಿಲ್ಲ, ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಮೆಲ್ಟಿಂಗ್ ಪಾಯಿಂಟು ಕೂಡ ಕಮ್ಮಿ ಇರ್ತದೆ, ಬೇಗನೆ ಲಿಕ್ವಿಡ್ ಆಗ್ತದೆ. ನೆಕ್ಸ್ಟ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ನೋಡಿ, ನಾನ್ ಮೆಟಲ್ಸ್ ಆರ್ ಐದರ್ ಸಾಲಿಡ್ಸ್ ಇರ್ಬೋದು, ಗ್ಯಾಸಸ್ ಇರ್ಬೋದು, ಎಕ್ಸೆಪ್ಟ್ ಬ್ರೋಮಿನ್ ಇಸ್ ವಿಚ್ ಎ ಲಿಕ್ವಿಡ್ ದಟ್ ವಿ ಹ್ಯಾವ್ ಸ್ಟಡಿಡ್. ನಾನ್ ಮೆಟಲ್ಸ್ ಆರ್ ಜನರಲಿ ನಾಟ್ ಲಸ್ಟ್ರಸ್, ಅದು ಗೊತ್ತಿದೆ, ಎಕ್ಸೆಪ್ಟ್ ಅಯೋಡಿನ್. ನಾನ್ ಮೆಟಲ್ಸ್ ಆರ್ ನಾನ್ ಕಂಡಕ್ಟರ್ಸ್. ನಾನ್ ಮೆಟಲ್ಸ್ಗಳು ನಾನ್ ಕಂಡಕ್ಟರ್, ಕರೆಂಟು ಅದರ ಹರಿಯೋದಿಲ್ಲ. ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಕೂಡ ಅದ್ರ ಮೂಲಕ ಪಾಸ್ ಆಗೋದಿಲ್ಲ. ನೆಕ್ಸ್ಟು, ಇಲ್ಲಿ ಒಂದು ಸ್ಪೆಷಲ್ ಪ್ರಾಪರ್ಟಿನ ನಾವು ಸ್ಟಡಿ ಮಾಡ್ಬೋದು ಈಗ ನಾನ್ ಮೆಟಲ್ಸಲ್ಲಿ. ಕಾರ್ಬನ್ ಇಸ್ ಎ ನಾನ್ ಮೆಟಲ್. ವೇರ್ ಇಸ್ ಕಾರ್ಬನ್? ನೋಡಿ, ಇಲ್ಲಿ 14th ಗ್ರೂಪ್ನಲ್ಲಿ ಫಸ್ಟ್ ಎಲಿಮೆಂಟ್. It is the first element in the 14th group in the second period. This is the first period, this is the second period. In the second period ನಲ್ಲಿ ಇಲ್ಲಿದೆ, this is carbon. ಈ ಕಾರ್ಬನ್ನ ವಿಶೇಷ ಏನು? is a non-metal that can exist in different forms, different physical forms ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಅದನ್ನು ಈಚ್ ಫಾರಮ್ ಇಸ್ ಕಾಲ್ಡ್ ಅಲೋಟ್ರೋಪ್. ಅದನ್ನು ನಾವೇನಂತೀವಿ? ಅಲೋಟ್ರೋಪ್. ಭೌತಿಕ ರೂಪಗಳು ಅಥವಾ ಫಿಸಿಕಲ್ ಸ್ಟೇಟಸ್ಸು ಬೇರೆ ಬೇರೆ ಇರುತ್ತೆ. ಸ್ಟೇಟ್ಸ್ ಅಂದರೆ ಡೈಮಂಡ್ ಇರ್ಬೋದು, ಆಮೇಲೆ ಗ್ರಾಫೈಟ್ ಇರ್ಬೋದು, ಚಾರ್ಕೋಲು, ಕೋಲು, ಇವೆಲ್ಲ ಅಲೋಟ್ರೋಪ್ಸ್ ಅಂತ ಕರಿತೀವಿ, ಅಥವಾ ಅಲೋಟ್ರೋಪಿಕ್ ಫಾರಮ್ ಆಫ್ ಕಾರ್ಬನ್ ಅಂತೀವಿ. ನೋಡಿ, ಡೈಮಂಡ್ ಇಸ್ ಅಲೋಟ್ರೋಪ್ ಆಫ್ ಕಾರ್ಬನ್ನ ಒಂದು ಅಲೋಟ್ರೋಪ್, ಅದರ ಒಂದು ರೂಪ. ಇಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್. ತುಂಬ ಗಟ್ಟಿಯಾಗಿರೋದು. ನೋಡಿ, ನಾನ್ ಮೆಟಲ್ಸು ಅಷ್ಟೊಂದು ಹಾರ್ಡೆಸ್ಟ್ ಆಗಿರೋದಿಲ್ಲ ಅಂತೀವಿ, ಬಟ್ ಇದು ಹಾರ್ಡೆಸ್ಟ್ ಇದೆ. ನೋನ್ ಆ್ಯಂಡ್ ಈ ನಮಗೆ ಗೊತ್ತಿರುವಂಥ ವಸ್ತುಗಳಲ್ಲಿ ಇದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ನೋನ್ ಅಂದರೆ ಗೊತ್ತಿರೋ ವಸ್ತುಗಳಲ್ಲಿ ನಮಗೆ ಇದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ, ಯಾವುದು? ಡೈಮಂಡ್. ಬಟ್ ಡೈಮಂಡ್ ಏನಾಗಿದೆ? ಮೇಡಪ್ ಆಫ್ ಕಾರ್ಬನ್ ಇಸ್ ಎ ನಾನ್ ಮೆಟಲ್ ಆ್ಯಂಡ್ ಹ್ಯಾವ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಹೈ ಮೆಲ್ಟಿಂಗ್ ಆ್ಯಂಡ್ ನೋಡಿ, ಇವೆಲ್ಲ ಕಾಂಟ್ರವರ್ಷಿಯಲ್ ಅನ್ಸ್ಬಿಡ, ವಿರುದ್ಧ. ಅದ್ರ ಗುಂಪಿನಲ್ಲಿರ್ತಕ್ಕಂಥ ಗುಣಕ್ಕಿಂತ ವ್ಯತ್ಯಾಸವಾಗಿರುತ್ತೆ ಇವುಗಳ ಪ್ರಾಪರ್ಟೀಸು. ಗ್ರಾಫೈಟ್ ಈಸ್ ಅನದರ್ ಅಲೋಟ್ರೋಪ್ ಆಫ್ ಕಾರ್ಬನ್. ಇನ್ನೊಂದು ಗ್ರಾಫೈಟ್.
ನೀವು ಪೆನ್ಸಿಲ್ಲು ಬರೆಯೋಕ್ಕೆ ಬಳಸ್ತಿರಲ್ಲ, ಅದರಲ್ಲಿರುವಂಥ ಮದ್ದು ಇದೆಯಲ್ಲ ಬರೆಯುವಂಥದ್ದು, ದಟ್ ಈಸ್ ದ ಆಲೋಟ್ರೋಪ್, ಗ್ರಾಫೈಟ್, ದಟ್ ಈಸ್ ಅನ್ ಆಲೋಟ್ರೋಪ್ ಆಫ್ ಕಾರ್ಬನ್, ಈಸ್ ಎ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದು ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇರ್ತದೆ. ಎಲೆಕ್ಟ್ರಿಸಿಟಿ ಅದ್ರ ಮೂಲಕ ಪಾಸ್ ಆಗುತ್ತೆ. ನೀವು ಅದಕ್ಕೊಂದು ಆ್ಯಕ್ಟಿವಿಟಿ ಇದೆ, ಬೇಕಾದ್ರೆ ನೋಡ್ಬೋದು. ಹವೆವರ್ ಎಲಿಮೆಂಟ್ಸ್ ಕೆನಾಟ್ ಬಿ ಗ್ರೂಪ್ಡ್ ಇನ್ ಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ರೀತಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ವಿ ಕೆನಾಟ್ ಕ್ಲಾಸಿಫೈ ದೆಮ್ ಇಂಟು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬೈ ಕನ್ಸಿಡರಿಂಗ್ ಫಿಸಿಕಲ್ ಪ್ರಾಪರ್ಟೀಸ್. ಬಟ್ elements can be more clearly classified as metals and non-metals on the basis of their chemical properties. ಈ ಕೆಮಿಕಲ್ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು, ಕ್ಲಾಸಿಫೈಡ್ ಮಾಡ್ಬೋದು. ಏನಂತ? ಮೆಟಲ್ಸು, ನಾನ್ ಮೆಟಲ್ಸ್ ಅಂತ. ಅಂದರೆ ಈ ಮೆಟಲ್ಸು, ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡಿರೋದು ಕೇವಲ ಫಿಸಿಕಲ್ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ಅಲ್ಲ, ಕೆಮಿಕಲ್ ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ. ಓಕೆ, ಇನ್ ದ ನೆಕ್ಸ್ಟ್ ಪೀರಿಯಡ್ ವಿ ಶಾಲ್ ಸ್ಟಡಿ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಕೆಮಿಕಲ್ ಪ್ರಾಪರ್ಟೀಸನ್ನು ಸ್ಟಡಿ ಮಾಡೋಣ. ಈಗ ಈ ವಿಡಿಯೋದಲ್ಲಿ ಇಷ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ನೋಟ್ಸನ್ನು ಕ್ಲಿಯರಾಗಿ ಬರ್ಕೊಳ್ಳಿ. ಒಳ್ಳೆಯದಾಗಲಿ.